ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಶುರುವಾಗಿದೆ. ಪಾಕಿಸ್ತಾನದ ಯುದ್ಧ ವಿಮಾನಗಳು ಮತ್ತು ಪಾಕಿಸ್ತಾನದ ಡ್ರೋನ್ಗಳು ನಿನ್ನೆ ರಾತ್ರಿ ಭಾರತದ ಮೇಲೆ ದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನು ಪಟ್ಟರು. ಆ ಪ್ರಯತ್ನಗಳೆಲ್ಲವನ್ನ ಕೂಡ ಭಾರತ ತನ್ನ ಅತ್ಯುನ್ನತ ಮತ್ತು ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಯ ಮುಖಾಂತರ ವಿಫಲಗೊಳಿಸಿದೆ. ಪಾಕಿಸ್ತಾನದ 3 ಜೆಟ್ಗಳನ್ನು ಹೊಡೆದುರುಳಿಸಲಾಗಿದೆ. ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದುರುಳಿಸಲಾಗಿದೆ. 8 ಡ್ರೋನ್ ಮತ್ತು ಫೈಟರ್ ಜೆಟ್ ಯುದ್ಧ ವಿಮಾನಗಳನ್ನು ಭಾರತೀಯ ಸೇನೆ ಧ್ವಂಸ ಮಾಡಿದೆ. ಪಾಕಿಸ್ತಾನದ ದಾಳಿಗೆ ಪ್ರತಿಯಾಗಿ ಭಾರತದ ಸೇನೆಯಿಂದಲೂ ದಾಳಿಯಾಗಿರುವಂಥದ್ದು. ಫೈಸಲಾಬಾದ್ ಮತ್ತು ಸರ್ಗೋದಾ ಗಡಿ ಭಾಗದ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಈ ದಾಳಿಗೆ ಪಾಕ್ನ ರಕ್ಷಣಾ ವ್ಯವಸ್ಥೆಗಳು ನಾಶ ಆಗಿರುವ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿದೆ. ಸೊ ನಾವು ಕೂಡ ದಿಟ್ಟ ಉತ್ತರವನ್ನು ಕೊಟ್ಟಿದ್ದೀವಿ, ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತವನ್ನು ನಾವು ಕೊಟ್ಟಿದ್ದೀವಿ. ಮಾಹಿತಿಗಳ ಪ್ರಕಾರ ಇವತ್ತು ಬೆಳಗ್ಗೆ 10 ಗಂಟೆಗೆ ವಿದೇಶಾಂಗ ಸಚಿವಾಲಯ ಮತ್ತು ಸೇನಾಧಿಕಾರಿಗಳು ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಭಾರತೀಯ ಸೇನಾ ನೆಲೆಗಳನ್ನು ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ. ಮಾಹಿತಿಗಳ ಪ್ರಕಾರ ಇವತ್ತು ನಸುಕಿನ ಜಾವ 4:30ಕ್ಕೆ ಎರಡನೆಯ ಬಾರಿಗೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನು ಪಟ್ಟಿತ್ತು ಜಮ್ಮುವಿನಲ್ಲಿ. ಬಟ್ ಅದನ್ನು ಕೂಡ ನ್ಯೂಟ್ರಲೈಸ್ ಅಂದರೆ ನಿಷ್ಕ್ರಿಯ ಅಥವಾ ವಿಫಲಗೊಳಿಸಲಾಗಿದೆ. ಇದು ಸದ್ಯಕ್ಕೆ ಬರ್ತಾ ಇರತಕ್ಕಂತಹ ಮಾಹಿತಿ. ಬೆಳಗ್ಗೆ 10 ಗಂಟೆಗೆ ರಕ್ಷಣಾ ಸಚಿವಾಲಯ ಮತ್ತು ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳು ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ. ಜಮ್ಮು, ರಾಜಸ್ಥಾನ ಮತ್ತು ಪಂಜಾಬ್ನ ಮೇಲೆ ದಾಳಿಗೆ ಪ್ರಯತ್ನವನ್ನು ಪಟ್ಟಿತ್ತು ಪಾಕಿಸ್ತಾನದ ಸುಮಾರು 45ರಿಂದ 50 ಡ್ರೋನ್ಗಳನ್ನು ನಾವು ಹೊಡೆದುರುಳಿಸಿದ್ದೀವಿ ನಮ್ಮ ಪ್ರತಿ ದಾಳಿಯಲ್ಲಿ. 8 ಡ್ರೋನ್ ಮತ್ತು ಯುದ್ಧ ವಿಮಾನಗಳು, 3 ಪ್ರಮುಖ ಯುದ್ಧ ವಿಮಾನಗಳನ್ನು, ಪಾಕಿಸ್ತಾನದ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದ್ದೀವಿ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಿದೆ. ಸೊ ಕೌಂಟರ್ ಅಟ್ಯಾಕ್ ಏನಿದೆ ಅಥವಾ ನ್ಯೂಟ್ರಲೈಸೇಷನ್